ಯಾಕಿಂಗ್ ಆಡ್ತಿರೋ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಆಗಲೇ ನಾವು ಇದನ್ನೇ ಮಾತಾಡ್ತಿದ್ವಿ, ಯಾವುದನ್ನು ಶೋಕೇಸ್ ಮಾಡೋಂಗಿಲ್ಲ, ಯಾವ ವೆಪನ್ಸು ತೋರಿಸೋ ಹಾಗಿಲ್ಲ. ಸೊ ಅದು ವೆಪನ್ಸ್ ತೋರಿಸೋದು ಪ್ಲಸ್ ಬಳಸೋದು ಬೇರೆಯವ್ರಿಗೆ ಬೇರೆ ಮೆಸೇಜನ್ನ ನೀಡುತ್ತೆ ಅಂತ ಹೇಳ್ತಿದ್ವಿ. ಅದಕ್ಕೆ ಆರ್ಯವರ್ಧನ್ ಗುರುಗಳು ಕೂಡ ಮಾತಾಡ್ತಿದ್ರು. ಸೊ ಒಟ್ಟಾರೆಯಾಗಿ ಈ ಸೆಲೆಬ್ರಿಟೀಸ್ಗಳು ಈ ಥರ ಮಾಡ್ತಿರುವಂತಹ ಅವಘಡಗಳಿಗೆ ತಮ್ಮ ರಿಯಾಕ್ಷನ್ ಏನು ಹೇಳಿ? ನಮ್ಮ ರಿಯಾಕ್ಷನ್ ಏನು ಮೇಡಮ್, ಸೆಲೆಬ್ರಿಟಿ ವೆದರ್ ಈಸ್ ಎ ಸೆಲೆಬ್ರಿಟಿ ವೆದರ್ ಈಸ್ ಎ ರೌಡಿ, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಫಾರ್ ಪೊಲೀಸ್ ಆ್ಯಂಡ್ ಅದರ್ ಫಾರ್ ಕಾನೂನಿಗೆ. ಅರ್ಥ ಆಯ್ತಾ? ಈ ಸೆಲೆಬ್ರಿಟಿ ಎಲ್ಲ ಹೋಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾ? ಕ್ಯಾನ್ ದೇ ರೇಪ್ ಇನ್ ದ ಪಬ್ಲಿಕ್ ಲೈಕ್ ಆಲ್ ಐ ಮಣಿ ಮಾಡ್ದಂಗೆ? ಆಗಲ್ಲ. ಕ್ಯಾನ್ ದೇ ದಿಸ್ ಥಿಂಗ್? ಈಗ ನಾವು ಸೆಲೆಬ್ರಿಟಿ ಈಗ ಅವರು ಈಗ ಯಾವಾಗ ಮಚ್ಚೆಲ್ಲ ತಗೊಂಡಿದೆ ಎಲ್ಲ ರೌಂಡೆಲ್ಲ ಹಾಕ್ಕೊಂಡು ಬಂದರೋ ಇಲ್ಲ, ಈಗ ಅವ್ರಿಗೆ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರು. ಅವರು ಪರಪರ ಅಗ್ರಹಾರಕ್ಕೆ ಹೋದರು, ಯಾರೋ ಒಬ್ಬರು. ಆ ಪರಪರ ಅಗ್ರಹಾರದಲ್ಲಿ ಏನು ಬೆಳಿಗ್ಗೆಯಿಂದ ಸಾಯಂಕಾಲದವರು ಭಾಳ ಕಷ್ಟ ಆಗುತ್ತೆ ಮೇಡಮ್. ಅಲ್ಲಿ ಕಷ್ಟ ಏನಿಲ್ಲ, ಎಲ್ಲ ಊಟ ಗೀಟ ಸಿಗುತ್ತೆ. ಬೆಳಿಗ್ಗೆ ಕಾಫಿ ಕೊಡ್ತಾರೆ, ಇಲ್ಲ ಟೀ ಕೊಡ್ತಾರೆ. ಆಮೇಲೆ 8 ಗಂಟೆಗೆ ಟಿಫನ್ ಬರುತ್ತೆ, ಮತ್ತು 11:30 ಊಟ ಬರುತ್ತೆ, ಮತ್ತು 4 ಗಂಟೆಗೆ ಟೀ, ಮತ್ತು 7 o'clockಗೆ ಇಷ್ಟೆಲ್ಲ ಇರುತ್ತೆ. ಇಲ್ಲ ಅದು ಯಾಕಂದರೆ ಪರಪರ ಅಗ್ರಹದ ಒಂದು ಜೀವನನೇ ಬೇರೆ ಇರುತ್ತೆ. ಅಲ್ಲಿ ಒಂದು ಪ್ಲೇ ಗ್ರೌಂಡ್ ಇದೆ, ಆ ಪ್ಲೇ ಗ್ರೌಂಡಲ್ಲಿ ಒಂದು ಅಂಗಡಿ ಇದೆ. ಆ ಅಂಗಡಿಗೆ ಹೋದರೆ ನಿಮ್ಗೆ ಯಾವ ಟೈಪ್ ಬೇಕಾದ್ರೂ ಸಿಗುತ್ತೆ, ಇನ್ಕ್ಲೂಡಿಂಗ್ ದಿ ನಾರ್ಕೋಟಿಕ್ ಡ್ರಗ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಸೊ ನಾಗಭೂಷಣ್ ಅವರಿದ್ದಾರೆ ಚಿತ್ರದುರ್ಗದಿಂದ ಮಾತಾಡಲಿಕ್ಕೆ. ಹಲೋ, ನಮಸ್ತೆ. ಓಕೆ, ಕರೆ ಡಿಸ್ಕನೆಕ್ಟ್ ಆಗಿದೆ. ಬಟ್ ಆಗಲೇ ಕಾಲ್ ಮಾಡಿದಂಥವ್ರು ಹೇಳ್ತಾ ಇದ್ರು, ಸೊ ಮೊದಲು ಸಿಕ್ಕಾಪಟ್ಟೆ ಭಯ ಇತ್ತು ಕಾನೂನು ಅಂದ್ರೆ, ಇವಾಗ ಆ ಭಯ ಕಡಿಮೆ ಆಗಿದೆ. ಅದೇ ಏನು ಬಲ ಗಿಳ ಹಾಕೊಂಡಿರ್ಬೇಕಾಗತ್ತಾ ಪೊಲೀಸ್ನವರು? ನಾವು ಭಯ ಕಡಿಮೆ ಆಗಿದೆ ಪಬ್ಲಿಕ್ ಗೆ. ಹೌದು ಸರ್, ಹೌದು ಮೇಡಮ್. ಈಗ ಒಂದು ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ ಸ್ಟೇಷನ್ ಹೌಸ್ ಆಫೀಸರ್ ವಿಲ್ ಬಿ ಇನ್ಸ್ಪೆಕ್ಟರ್ ಡ್ರೈವ್ಸ್ ಇನ್ ದ ಕಾರ್ ದಿಸ್ ಥಿಂಗ್. ಇನ್ನು ವೆಹಿಕಲ್ ಎಲ್ಲ ಹೋಗಿದ್ದೆ, ಒಂದು AC ಹಾಕ್ಕೊಂಡಿದ್ದೆ, ಒಂದು ಹಾಡು ಹಾಕೊಂಡೆ ಆರಾಮಾಗಿ ಹೋಗ್ತಾ ಇರ್ತಾರೆ. ಇಲ್ಲ, ಹಿ ಶುಡ್ ಗೋ ಆನ್ ಎ ಬುಲೆಟ್ ಮೋಟರ್ ಸೈಕಲ್ ಅಲಾಂಗ್ ವಿತ್ ದಿಸ್ ಥಿಂಗ್, ರೈಫಲ್ಲು ಮತ್ತು ರಿವಲ್ವರು ಎಲ್ಲ ಹಾಕೊಂಡು ಅದಕ್ಕೆ ಲಾಠಿ ಎಲ್ಲ ಹಾಕೊಂಡಿದ್ದೆ ಹೋಗಬೇಕು. ನಾವು ಅದು ಹೊಡಿತಾ ಇದ್ವಿ ಮೇಡಮ್. ಅದು ಈಗ ದೋಸ್ ಡೇಸ್ ಈಗ ನಾವು ಅದನ್ನು ನೆನ್ಸೋಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಈಗಲೂ ಅಷ್ಟೇ, ಎಲ್ಲಿ ಪೆಟ್ರೋಲಿಂಗ್ ಮಾಡ್ತಾರಾ, ಫುಡ್ ಪೆಟ್ರೋಲಿಂಗು ನೋ, ಅವ್ರು ಬರ್ತಾರೆ ಸುಮ್ಮನೆ ಕುತ್ಕೊಂಡಿರ್ತಾರೆ. ಯಾಕೆಂದರೆ ನಿಮ್ಮದು ಹೂಗಳೆಲ್ಲ ವ್ಯಾಪಾರ ಮಾಡ್ತಾರಲ್ಲ, ರೌಡಿಗಳು ಎಷ್ಟು ಜನ ಇಲ್ಲಿ ತಯಾರಾಗಿದ್ದಾರೆ ಇಲ್ಲಿ, ಅದನ್ನು ಯಾರು ಹೂ ಸುಟ್ಟಿರ್ತಾರೆ? ಆಯಿತು ಬಿಡಿ. ಅಲ್ಲ, ನಾನು ಹೇಳೋದು ಅಷ್ಟೇ, ಬಿಕಾಸ್ ದಿ ಸ್ಟೇಷನ್ ಹೌಸ್ ಆಫೀಸರ್ ಅಥವಾ ಅಲ್ಲಿಂದ ಸ್ಟಾಫು ದೇ ಶುಡ್ ಬಿ ವಾಲೆಟ್, ದೇ ಶುಡ್ ಬಿ ಕರೆಕ್ಟ್, ದೇ ಶುಡ್ ಹ್ಯಾವ್ ಅ ವಾಯ್ಸ್ ಟು ಥ್ರೆಟ್ ದಿಸ್ ಥಿಂಗ್ ರೌಡೀಸು. ಇದೆಯಾ? ಇಲ್ಲ. ಹೌದು, ಬರ್ದ ಅಂದರೆ ಏನಣ್ಣ ಏನು ಸಮಾಚಾರ ಅಂತ ಹೇಳಿದ್ರೆ ಏನಿಲ್ಲ, ಏನು ಈ ಕಡೆ ಹೋದ ಅಂತ ಕೇಳ್ಕೊಂಡ್ರೆ ಇದು ವೆರಿ ಸರಿ. ಈಗ ಇನ್ಫ್ಲೂಯೆನ್ಸರ್ಗೆ ಕಾಂಟೆಂಟ್ ಮಾಡೋದು ಅದೇ ಅವರ ಮೇನ್ ಉದ್ದೇಶ ಆಗಿರುತ್ತೆ. ಒಂದು ಒಳ್ಳೆ ಕಾಂಟೆಂಟ್ ಮಾಡಬೇಕು, ಅದು ಜನಕ್ಕೆ ರೀಚ್ ಮಾಡಬೇಕು ಅಂತ. ಸೊ ಈಗ ಎಲ್ಲ ಕಡೆಯಿಂದ ನಿರ್ಬಂಧನೆಗಳು ಜಾಸ್ತಿ ಆದರೆ ಕಾಂಟೆಂಟ್ ಮಾಡೋದಕ್ಕೆ ಹೆದರೋ ಅಂತ ಕಾಲ ಬಂತು ಅಂತೀರಾ? ಇಲ್ಲ ಮೇಡಮ್ ಅವರೇ, ಅವತ್ತಿಂದಲೂ ಕಾನೂನು ಇದೆ, ಅವತ್ತಿಂದ ತಪ್ಪು ಸರಿ ನಡೀತಲೇ ಇದೆ ಪ್ರಪಂಚದಲ್ಲಿ. ಯಾರ್ಯಾರಿಗೆ ಟೈಮ್ ಕೆಡುತ್ತೆ ಅವ್ರ ಟೈಮ್ ಅಷ್ಟೇ ತೊಂದರೆ. ರಜತ್ ಅವ್ರ ಟೈಮ್ ಕೆಟ್ಟಿದೆ ಅಂತೀರಿ? 100%. ರಾನ್ ನಕ್ಷತ್ರ ಇದು ಒಂದೇ ಅಲ್ಲ, ತುಂಬ ಜನ ಹಿಸ್ಟ್ರಿ ಹೇಳಿಕೆ ಬರ್ಬೋದು. ಮೊನ್ನೆ ಗೋಲ್ಡ್ ಎಲ್ಲ ಸಿಕ್ತು, ತುಂಬ ನೀವು ನೋಡಿರ್ಬೋದು, ಭಾಳ ಗೋಲ್ಡ್ದು ಫ್ಲೈಟಲ್ಲಿ ಸಿಕ್ಕಿದ್ದು. ಅವ್ರ ಹೆಸರು ರಾನ್ ನಕ್ಷರ. ಈ ಥರ ತುಂಬ RR ನಗರ, ತುಂಬ ಡಿಸ್ಟರ್ಬ್ ಪೀಸ್. ಆದರೆ ಇಲ್ಲೇನಾಗುತ್ತೆ, ಈ ಸರಿ ಕರ್ನಾಟಕ ತುಂಬ ಜಾಸ್ತಿ ಆಯಿತು. ಒಂದಲ್ಲ ಒಂದು ಸಮಸ್ಯೆಗಳು ಜಾಸ್ತಿ ಆದ ಕಾರಣ ಗುರು 12ನೇ ಮಲ್ಲಿದ್ದಾನೆ. ಗುರು 12ನೇ ಮಲ್ಲಿದ್ದಾಗ ಅದ್ರ ಫಲವನ್ನು ಅನುಭವಿಸ್ಬೇಕಾಗುತ್ತೆ. ಸೊ ರಾ ಅಂತ ಅಕ್ಷರದಿಂದ ಸ್ಟಾರ್ಟ್ ಆದವರೆಲ್ಲರೂ ಇವಾಗ ಸಾಕಷ್ಟು ಸ್ವಲ್ಪ ತೊಂದರೆ ಇರಬೇಕು. ಆ್ಯಂಡ್ ನೀವು ರಾಜಸ್ಥಾನ ನಾವು ಕ್ರಿಕೆಟೇ ನೋಡಿದಾಗ ಇವಾಗ RCB ನಮ್ಮ ಎಲ್ಲ ಕಡೆ ಹೊಡ್ಕೊಬಂದು ಇಂಡಿಯಾ ಬೆಂಗಳೂರಲ್ಲಿ ಸೋತೋಗಿದೆ 2 ಸರಿ. 2 ಸರಿ ಬೆಂಗಳೂರಲ್ಲಿ ಸೋತರು. ನಾವೇನು ಮಾಡೋಣ, ಬೇರೆ ಕಡೆ ಚೆನ್ನಾಗಿ ಆಡ್ತಾರೆ. 2 ಸರಿ ರಾಹುಲ್ ದ್ರಾವಿಡ್ ಇವತ್ತು ಅವ್ರು ನಾರ್ಮಲ್ಲಾಗಿ ಕ್ರಿಕೆಟ್ ಕೋಚ್ ಆಗಿ, ನೀವು ಮಾಮೂಲಿ ಇದರಲ್ಲಿ ಬರ್ತಾಯಿದ್ದಾರೆ, ಅಂದರೆ ತಳ್ಕೊಂಡು ಬರ್ತಾಯಿದ್ದಾರೆ ಗ್ರೌಂಡ್ ಕೋಚ್ ಆಗಿ. ಅವರು ಕೂಡ ರಾನ್ ಅಕ್ಷರ. ಅಂದರೆ ರಾಗೂ ಟೈಮ್ ಚೆನ್ನಾಗಿ ಆಗುತ್ತೆ. ಇನ್ನೊಂದು ತಿಂಗಳಾದ್ಮೇಲೆ ಚೆನ್ನಾಗಿ ಆಗ್ತಾರೆ. 1 ತಿಂಗಳಾದ್ಮೇಲೆ ತುಂಬ ಒಳ್ಳೆ ಟೈಮ್ ಬರುತ್ತೆ. ನೀವು ತುಂಬ ಭಯಭೀತರಾಗಿದೆ. ಹಾಗಾಗಿ ಇಷ್ಟೊಂದೆಲ್ಲ ತೊಂದರೆ. ಕಾನ್ ಅಕ್ಷರ ಕರ್ನಾಟಕ ಅಕ್ಷರದಿಂದ ಗುರು 12ನೇ ಮೇಲೆ. ಮತ್ತು BN ಅಕ್ಷರಕ್ಕೆ ಏನಕ್ಕಪ್ಪ ಅಂದರೆ ಶನಿ ಇವಾಗ ಬದಲಾಗಿದ ತಕ್ಷಣ ಧನುಸು ರಾಶಿಗೆ ಶನಿ ದೃಷ್ಟಿ ಬೀಳ್ತಾ ಇದೆ. ಹಾಗಾಗಿ ಶನಿ ದೃಷ್ಟಿ ಬೀಳೋದಕ್ಕೆ ಬದ್ದಿದ ತಕ್ಷಣವೇ ಭೂಕಂಪ ಎಲ್ಲ ಆಯ್ತು. 28ನೇ ತಾರೀಕು 100%. 28ನೇ ತಾರೀಕು ತುಂಬ ಜನ ಸತ್ತೋದ್ರು 100%. ಅದೇ ಥರ BN ಅದು ಬಸವೇಶ್ವರ ನಗರ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಬಿಗ್ ಬಾಸ್ ವಿಷಯನ ನಾವು ಮಾತಾಡ್ತಾ ಇರೋದ್ರಿಂದ ಅದರಿಂದ ಎಲ್ಲವೂ ಕೂಡ ಅದು ಶನಿ ದೃಷ್ಟಿ ಯಾವಾಗ ಬಿದ್ದಾಗಲೂ ತೊಂದರೆ ಆಗುತ್ತೆ. ಮಚ್ಚು ಅನ್ನೋದು ಅಕ್ಷರ ಬಂದು ಸಿಂಹರಾಶಿಗೆ ಸೇರುತ್ತೆ. ಸಿಂಹರಾಶಿ ಅಷ್ಟಮ ಶನಿ ಬಂದಾಗ ಈ ಥರದುಗಳು ಆಗುತ್ತೆ. ಇವಾಗ ಸಿಂಹರಾಶಿಯವ್ರು ಒಬ್ಬರೇ ಅಲ್ಲ, ಸಾಕಷ್ಟು ಬದಲಾವಣೆ. ಇವಾಗ ಧೋನಿ ಸಿಂಹರಾಶಿ ಅವ್ರು ತುಂಬ ಪ್ರಾಬ್ಲಮಲ್ಲಿ ಸೇವೆ ಆಗ್ತಿದ್ದಾರೆ ಚೆನ್ನೈ ಟೀಮನ್ನು. ಹಾಗೆ ಇದೆಲ್ಲವೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ಎಲ್ಲವೂ ರಾಶಿಗಳ ಮೇಲೆ ಪರಿಣಾಮಗಳನ್ನ
ಪ್ರತಿ ಸೃಷ್ಟಿಲಿ ನಡೀತಾ ಹೋಗುತ್ತೆ. 100% ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಗೆಲ್ಲಕ್ಕಾಗಲ್ಲ, ಎಲ್ಲವನ್ನೂ ಕಲಿಯೋಕ್ಕಾಗಲ್ಲ, ಎಲ್ಲವನ್ನೂ ಕೂಡ ಕಲಿಯೋಕ್ಕಾಗಲ್ಲ. ಯಾಕಂದರೆ ನೀವು ಭಾಳ ವಿಶೇಷ ನೋಡಿರ್ಬೋದು, ಪ್ರಪಂಚ ಎಲ್ಲದನ್ನು ಕೂಡ ತಪ್ಪು ಅನ್ನೋಕ್ಕಾಗಲ್ಲ, ಸರಿ ಅನ್ನೋಕ್ಕಾಗಲ್ಲ. ಯಾಕಂದರೆ ಎಲ್ಲವನ್ನೂ ಮನುಷ್ಯ ಒಂದು ಕಟ್ಟುಪಾಡಲ್ಲಿದ್ದು. ಅವತ್ತಿನ ಕಾಲದಲ್ಲಿ ಫೋನ್ ಇಲ್ಲ, ಎಲ್ಲ ಅವತ್ತೇ ಒಂದು ಕಾನೂನು ಇತ್ತು, ಇವತ್ತೇ ಒಂದು ಕಾನೂನಿದೆ. 100% ಇವತ್ತು ಭಾಳ ಮಿರಾಕಲ್ ಆಗಿತ್ತು. ಕೃಷ್ಣ ಜೈಲಲ್ಲಿ ಹುಟ್ಟಿ ಬಂದು ಆಚೆ ಬಂದುಬಿಟ್ಟು ರಾಜಬಾಳ್ಕೆ ಮಾಡೋಗಿದ್ದಾರೆ. ಎಷ್ಟೋ ಜನ ಆಚೆ ತಪ್ಪು ಮಾಡಿ ಒಳಗಡೆ ಹೋಗೋರು ಇದೆ. 100% ಇದು ತುಂಬ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಹಾಗಾಗಿ ಇದಾಗಿರುತ್ತೆ. ಸದ್ಯದಲ್ಲಿ ಇವ್ರಿಗೆ ಎಲ್ಲ ಒಳ್ಳೇದೇ ಆಗ್ಬೋದು. 100% ಇವರಿಂದ ತುಂಬ ಜನಕ್ಕೆ ಅರ್ಥ ಆಗುತ್ತೆ ಈ ಥರದೊಂದು ಸಣ್ಣ ಪುಟ್ಟ ಗೊತ್ತಿಲ್ಲದಲ್ಲೇ ತುಂಬಗಳು ಆಗ್ತಾಯಿದೆ 100%. ಅದರಿಂದ ಇವ್ರನ್ನ ನೋಡಿ ತುಂಬ ಜನ ಇನ್ನು ಮುಂದೆ ಆ ಥರ ಎಲ್ಲ ಮಾಡಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಇವತ್ತು ಕಾನೂನು ಎಷ್ಟು ಸ್ಟ್ರಾಂಗ್ ಇದೆಯೋ ಮಾಧ್ಯಮಗಳು ಅಷ್ಟೇ ಸ್ಟ್ರಾಂಗಾಗಿ ತೋರಿಸ್ತಾರೆ. 100% ಕಾನೂನು ಇಷ್ಟು ತೋರಿಸಿದ್ರೆ ಮಾಧ್ಯಮ ಇಷ್ಟು ತೋರಿಸ್ತಾರೆ. 100%. ನಾನು ಯಾಕೆ ಹೇಳ್ತಾಯಿದ್ದೀನಿ ಇದೊಂದನ್ನು, ತಪ್ಪು ಇಷ್ಟೇ ಇರುತ್ತೆ ಅಲ್ಲ, ನಡೆದಿರೋದನ್ನೇ ನಾವು ತೋರಿಸೋದು ಗೊತ್ತಾಯ್ತು. ಅದನ್ನು ನಾನು ಹೇಳ್ತಾ ಇರೋದು ತಪ್ಪು ಇದೊಂದೇ ಅಲ್ಲ. ನಾನು ಹೇಳಿದ್ರೆ ತಪ್ಪು ಇಷ್ಟೇ ಇರುತ್ತೆ, ತೋರಿಸಿದ್ದು ಒಂದು ವಾರ ಇರುತ್ತೆ, ಕೊನೆಗೆ ನ್ಯಾಯ ಸಿಕ್ಕಿದ್ಮೇಲೆ ನೀಟಾಗಿ ಅರ್ಥ ಮಾಡಿಸ್ತೀವಿ. ಅದು ಯಾರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ ನೋಡುಗರಿಗೆ ಇನ್ನೊಂದ್ಸಲಿ ಈ ತರ ಮಾಡಬಾರ್ದು, ಈ ದಾರಿಯಲ್ಲಿ ಹೋಗ್ಬಾರ್ದು ಅನ್ನುವಂತ ಒಂದು ಜವಾಬ್ದಾರಿಯುತವಾದಂತಹ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಒಂದು ಅವ್ನು ತಪ್ಪು ಮಾಡಿದವನಿಗೆ ಅರ್ಥ ಆಗಬಿಟ್ಬಿಟ್ಟು ಇಡೀ ಅವ್ರ ಕುಟುಂಬದಲ್ಲ ಕೊರಗತ್ತರ ಆಗುತ್ತೆ. ಏನು ಹಿಂಗಾಗ್ತೈತೆ ಸಾಕಷ್ಟು ಲಾಟ್ ಆಫ್ ಡಿಫ್ರೆಂಟ್ ಸ್ಟೋರಿ ಓಡುತ್ತೆ ಕಥೆಯಲ್ಲಿ. ಸರ್, ಸಣ್ಣ ಪುಟ್ಟ ವಿಷಯ ಅಲ್ಲ ಅಲ್ವಾ ಇದು? ಸೊ ಸಣ್ಣ ಪುಟ್ಟ ವಿಷಯ ಆದ್ರೆ ಹಾಗೆ ಅದು ಕೂಡ ಹೋಗುತ್ತೆ, ಬಟ್ ದೊಡ್ಡ ವಿಷಯ ಆಗಿರೋದ್ರಿಂದ ಇಲ್ಲ, ಇದು ತುಂಬ ದೊಡ್ಡ ವಿಷಯನೇ. ಅದರಿಂದ ನಾನು ಹೇಳೋದಂದ್ರೆ ಎಲ್ಲರಿಗೂ ಅರ್ಥ ಮಾಡಿಸೋದು ಮಾಧ್ಯಮ ಇದೆಯಲ್ಲ, ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ. ಇವತ್ತು ನೋಡಿದರೆ ನೀವು ಅದರಲ್ಲಿ ಮೊನ್ನೆ ಒಂದು ಹುಡುಗಿ ಬರೀ ಕಣ್ಣು ತುಂಬ ದೊಡ್ಡ ಸ್ಟಾರ್ ಆಗೋಗ್ಬಿಟ್ರು. ಒಂದು ನಿಮಿಷಕ್ಕೆ ಅವ್ರಿಗೆ ಗೊತ್ತಿಲ್ದಂಗೆ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಆಗೋಯ್ತು. ಯಾವ ಸಲ್ಮಾನ್ ಖಾನ್ ಜೊತೆ ಮಾಡಿಲ್ಲ, ಯಾವ ದರ್ಶನ್ ಜೊತೆ ಮಾಡಿಲ್ಲ, ಜೊತೆ ಮಾಡಿಲ್ಲ, ರಜನಿಕಾಂತ್ ಜೊತೆ ಮಾಡಿಲ್ಲ. ಆ ಹುಡುಗಿ ಹೆಸರು ಗೊತ್ತಿಲ್ಲ 100%. ಹಾಗಾಗಿ ಅಷ್ಟು ಫೇಮಸ್ ಆಗೋಯ್ತು. ಬರೀ ಒಂದು ಕಣ್ಣು ರುದ್ರಾಕ್ಷಿ ಮಾರೋ ಹುಡುಗಿ 100%. ಅಂದರೆ ಮಾಧ್ಯಮ ಆ ಮಟ್ಟಕ್ಕೆ ಮಾಡಿಬಿಡುತ್ತೆ. ಒಂದೇ ಸರಿ ಒಂದು ಹೀರೋನೇ ಮಾಧ್ಯಮ ಆಗಿರುತ್ತೆ. ಹಾಗಾಗಿ ಇವಾಗ ತೋರಿಸೋದ್ರಿಂದ ಇವ್ರು ಬದಲಾವಣೆ ಆಗ್ತಾರೆ. ಅಂದರೆ ಇವ್ರು ತಪ್ಪಾಗಿದ್ದು ಬೇಲಾಗಿದ್ದೆಲ್ಲ ಕರೆಕ್ಟು, ಆದರೆ ಕಾನೂನಲ್ಲಿ ಹೋಗ್ಬಿಟ್ಟು ಬರ್ಬೇಕಾಯ್ತು. ಅಲ್ಲಿಗೆ ಹೋಗಿ ಬರ್ದಿರೋದು ಅದಕ್ಕೋಸ್ಕರ ಆಗಿದೆ. ಆದರೆ ಕಾನೂನು ಮುಂದೆ ಯಾರು ದೊಡ್ಡವರಾಗಲ್ಲ, ಯಾಕಂದರೆ ಕಾನೂನು ಎಲ್ಲರಿಗೂ ಒಂದೇ ಥರ ಇರುತ್ತೆ. ಆ ತಪ್ಪಿಂದ ಅವರು ಇದಾಗಿದೆ. ಆದರೂ ಏನು ಮತ್ತೆ ಬಂದು ಸರಿ ಹೋಗ್ತಾರೆ 100% ಅನಿಸುತ್ತೆ. 100%. ಆದರೆ ಇನ್ನು ಮುಂದೆ ಎಲ್ಲರೂ ಕೂಡ ನಡ್ಕೊಳ್ಳೋದು ಒಂದು ಧರ್ಮ ಅನಿಸುತ್ತೆ. ಯಾಕಂದರೆ ಬೀಯಿಂಗ್ ಅ ಸೆಲೆಬ್ರಿಟೀಸ್ ಅವರು ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರ್ತಾರೆ. ಸೊ ಆ ಜವಾಬ್ದಾರಿನ ನಿಭಾಯಿಸಬೇಕು ಅಂತ ಹೇಳ್ತಾರೆ. ಹೌದೌದು. ಇನ್ನು ಮುಂದೆ ಇದನ್ನೆಲ್ಲ ನೋಡಿದಾಗ ಏನಾದ್ರು ಗೊತ್ತಾ, ಎಲ್ಲರೂ ಜವಾಬ್ದಾರಿಗೆ ಇರಬೇಕು ಅಂತ ಅನಿಸುತ್ತೆ 100%. ಯಾವ ಸೆಲೆಬ್ರಿಟಿನೂ ಕೂಡ ಬಿಡಲ್ಲ. ಯಾಕಂದರೆ ಕಾನೂನಲ್ಲಿ ಏನಾಗುತ್ತೆ, ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ಇವತ್ತಿನ ಇದರಲ್ಲಿ ಯಾರ ಮೇಲೆ ಬೇಕಾದ್ರೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೋದು. ಅದೇನು ದೊಡ್ಡ ವಿಷಯ ಏನಲ್ಲ. ಹಾಗಾಗಿ ವಿಧಿಲಿಖಿತಕ್ಕೆ ತೊಂದರೆಗಳು ಆಗೇ ಆಗ್ತವೆ, ಸಾಕಷ್ಟು ಬದಲಾವಣೆಗಳನ್ನಾಗುತ್ತೆ. ಇವತ್ತು ನಾನು ನೋಡಿರೋ ಪ್ರಕಾರ 100% ಅವ್ರಿಗೆ ಇವತ್ತು ಅರ್ಥ ಆಗಿರುತ್ತೆ. ಇದನ್ನು ತುಂಬ ಜನಕ್ಕೂ ಅರ್ಥ ಆಗಿರುತ್ತೆ. ಓಕೆ, ಅದರಿಂದ ನಮ್ಮ ಗುರುಗಳು ಹೇಳ್ಬೇಕು ಏನಂತ. ಸೊ ಕೊನೆಯದಾಗಿ ಈ ನಮ್ಮ ಯೂತ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯೂತ್ ಏನು ಹೇಳೋದು ಮೇಡಮ್, ಈಗ ಪಾಪ ಲೇಡಿ ಸಬ್ ಇನ್ಸ್ಪೆಕ್ಟರ್ ಏನು ಹುಬ್ಳಿನಲ್ಲಿ ಶಿ ಮೇಡ್ ಅನ್ ಎನ್ಕೌಂಟರ್ ಫಾರ್ ದ ರೇಪಿಸ್ಟ್, ಬಟ್ ಶಿ ಈಸ್ ಅಂಡರ್ ಟ್ರಬಲ್ ನಾವು. ಬಿಕಾಸ್ ಸುಪ್ರೀಂ ಕೋರ್ಟ್ ನಾರ್ಮ್ಸ್ ಏನಿದೆ ಇಶ್ಯೂಡ್ ಬೈ ದಿಸ್ ಥಿಂಗ್ ಸುಪ್ರೀಂ ಕೋರ್ಟ್, ಈ ಒಂದು ಎನ್ಕೌಂಟರ್ ಮಾಡಬೇಕಾದ್ರೆ, ಒಂದು ಹ್ಯೂಮನ್ ಲೈಫ್ ತೊಗೊಳ್ಬೇಕಾದ್ರೆ ಅಲ್ಲಿ ಅವರು ಸರ್ಟನ್ ನಾರ್ಮ್ಸ್ ಇದೆ, ಅದನ್ನೇ ಅಬ್ಸರ್ವ್ ಮಾಡಿದಾಳೆ ಇಲ್ಲ. ಹೂ ಶುಡ್ ಅಬ್ಸರ್ವ್? ದಿ ಕಮಿಷನರ್, ದ DCP ಆರ್ ದಿ ACP ಆರ್ ಇವ್ರು ಮಾಡಬೇಕು. ವೆದರ್ ದೇ ಹ್ಯಾವ್ ಟಾಟ್ ದಿಸ್ ನಾರ್ಮ್ಸ್ ಟು ದ ಲೇಡಿ ಸಬ್ ಇನ್ಸ್ಪೆಕ್ಟರ್? ನೋ. ಅವ್ರಿಗೆ ಹೇಳಲೇ ಇಲ್ಲ, ನೋಡಪ್ಪ ನೀನು ಎನ್ಕೌಂಟರ್ ಮಾಡಬೇಕಾದ್ರೆ ಭಾಳ ಕಷ್ಟ, ಅವ್ರ ರೆಕಾರ್ಡ್ಸ್ ಎಲ್ಲ ಬಿಲ್ಟಪ್ ಮಾಡಬೇಕು ಅಂತ ಹೇಳಿದೆ. ಬಂದರು ಎಲ್ಲರೂ ಹೋಲ್ ದ ಹೋಮ್ ದ ಕರ್ನಾಟಕ 7 crores ಮೆಂಬರ್, ದೇ ಆರ್ ಆಲ್ ಅಪ್ರಿಷಿಯೇಟಿಂಗ್ ದೇರ್ ಆ್ಯಕ್ಷನ್ಸ್. ಬಟ್ ಶಿ ಈಸ್ ಅಂಡರ್ ಟ್ರಬಲ್ ನಾವು. ಶಿ ಇಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿರುತ್ತೆ ನಾಳೆ ದಿವಸ. ಶಿ ಹ್ಯಾಸ್ ನಾಟ್ ದಿ ಫಾಲೋಡ್ ದಿ ಸುಪ್ರೀಂ ಕೋರ್ಟ್ ನಾರ್ಮ್ಸ್ ಅಂತೆ. ಅದನ್ನು ಹೂ ಶುಡ್ ಟೀಚ್? ದಿ ಸೀನಿಯರ್ ಆಫೀಸರ್ ಹ್ಯಾಸ್ ಟು ಟೀಚ್. ಈಗ ಆಗಿದೆ. ಈಗ ಪಾಪ ಆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಇದನ್ನು ಟ್ರಬಲ್ ನಾವು ಇದೆಲ್ಲ ಇದು ಮಾಡಬೇಕು ಅಂದರೆ. ಯಾಕಂದರೆ ಈಗ ಮೋರ್ ದೆನ್ ಬೆಂಗಳೂರಲ್ಲಿ ಒಂದು 30-40 ಎನ್ಕೌಂಟರ್ಸ್ ಆಗಿದೆ. ಎಲ್ಲರೂ ಕಾಲುಗಳಿಗೆ ಹೊಡಿತಾರೆ. ಅವ್ರಿಗೂ ಕಾಲಲ್ಲಿ ಹೊಡೆದ್ರೆ ಮುಗಿದೋಗ್ತಾ ಇತ್ತು. ಇವಳು ಶಿ ಹ್ಯಾಸ್ ಟೇಕನ್ ದ ಲೈಫ್ ಆಫ್ ಎ ಪರ್ಸನ್. ಓಕೆ, ಅದಕ್ಕೆ ಈಗ ವೆದರ್ ಶಿ ಹ್ಯಾಸ್ ಫಾಲೋಡ್ ಸುಪ್ರೀಂ ಕೋರ್ಟ್ ನಾರ್ಮ್? ನೋ. ಸೊ ಎಲ್ಲರಿಗೂ ಕೂಡ ಕಾನೂನು ಹೌದು ಮೇಡಮ್, ಕಾನೂನು ಇಸ್ ವೆರಿ ಬ್ರಿಟಲ್. ಅದು ಎಲ್ಲ ಒಂದೊಂದ್ರ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಅಷ್ಟಿಲ್ದ್ರೆ ಕಾನೂನು ಮೇಡಮ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮನ್ನ ಜಾಯ್ನ್ ಆಗಿದ್ದಕ್ಕೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ನೋಡೋದಲ್ಲ ವೀಕ್ಷಕರೇ, ಒಟ್ಟಾರೆ ಹೇಳೋದಿಷ್ಟೇ, ಇವತ್ತಿನ ಯುವ ಪೀಳಿಗೆ ಏನಿದ್ದಾರೆ, ಸೊ ಸೆಲೆಬ್ರಿಟೀಸ್ ಅಂತ ಯಾರು ಇನ್ಫ್ಲೂಯೆನ್ಸರ್ಸ್ಗಳು ಅಂದ್ಕೊಂಡಿದ್ದಾರೆ, ಅವ್ರು ಎಲ್ಲರೂ ಕೂಡ
ಸೊ ಸಮಾಜದ ದೃಷ್ಟಿಕೋನದಲ್ಲಿ ಯಾವುದು ಸರಿ ಅದನ್ನು ಮಾಡಿ ಸಮಾಜಕ್ಕೆ ಮಾದರಿ ಆಗಬೇಕೇ ವಿನಃ ಈ ಥರ ಏನೋ ಮಾಡೋಕ್ಕೆ ಹೋಗಿ ಗಂಡಾಂತರನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಮುಗಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.